ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನಿಂದನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯವಾಗಿ ನಿಂದನೆ ಮಾಡಿ ಕಾಮೆಂಟ್ಗಳನ್ನು ಮಾಡಿದ್ರು. ಈ ಪ್ರಕರಣ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಂದ್ರು, ನಿಖಿಲ್ ಎಂಬವರು ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡು ಸೈಬರ್ ಕ್ರೈಮ್ನ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಸೈಬರ್ ಪೊಲೀಸರು ಪ್ರಕರಣದ ತನಿಖೆ ಇನ್ನೂ ಮುಂದುವರಿಸ್ತಾ ಇದ್ದಾರೆ. ಇನ್ನು ಹಲವಾರು ಜನ, ಇನ್ನು ಅನೇಕರು ಇದೇ ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು. ಈ ಬಗ್ಗೆ ಖುದ್ದು ವಿಜಯಲಕ್ಷ್ಮಿ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ರು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನೇ ಸಾರಿದ್ರು. ಅದಾದ ನಂತರ ಪೊಲೀಸ್ ಠಾಣೆಗೂ ತೆರಳಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ರು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಜಯಲಕ್ಷ್ಮಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು ಕೂಡ, ಪ್ರಕರಣ ದಾಖಲು ಮಾಡಿದ್ದೀನಿ, ಆದರೆ ಈವರೆಗೆ ಯಾವುದೇ ಕ್ರಮಗಳನ್ನೇ ಕೈಗೊಂಡಿಲ್ಲ ಅಂತ ಬೇಸರ ಹೊರಹಾಕಿದ್ರು. ಇದೀಗ ಕೊನೆಗೂ ಈ ಪ್ರಕರಣದಲ್ಲಿ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಅವಾಚ್ಯವಾಗಿ ನಿಂದನೆ ಮಾಡಿದಂತಹ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು, ನಿಖಿಲ್ ಎಂಬ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ಹೀಗಾಗಿ ಮತ್ತಷ್ಟು ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಈ ಹಿಂದೆ ನಟಿ ರಮ್ಯಾ ಅವರ ವಿರುದ್ಧವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಕ್ಕೆ ಕೆಲವರು ಅರೆಸ್ಟ್ ಆಗಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಯಾರ್ಯಾರು ಅವಾಚ್ಯ ಪದಗಳನ್ನು ಬಳಕೆ ಮಾಡಿದ್ರು ಅವರ ವಿರುದ್ಧ ಸಮರ ಸಾರಿದ್ದಾರೆ. ಇಬ್ಬರು ಆರೋಪಿಗಳನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಅನ್ವಯ ಇದೀಗ ಸೈಬರ್ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ರು. ಇಬ್ಬರ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿಯ ಸಂಬಂಧ ಇಬ್ಬರನ್ನ ನಿಖಿಲ್ ಮತ್ತೆ ಚಂದ್ರ ಅಂತ ಏನಿದ್ದಾರೆ, ಇಬ್ಬರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿದ್ದಾರೆ. ಅಂದ್ರೆ ಈ ದೂರು ಬಂದ ಬಳಿಕ ಇವರು ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್ ಇರ್ಬೋದು, ಮೆಟಾ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದರ ಸಂಸ್ಥೆಗೆ ಮೂಲ ಮಾತ್ರ ಸಂಸ್ಥೆ ಅಂತ ಅಲ್ಲಿಗೆ ಪತ್ರಗಳನ್ನು ಕೂಡ ಬರೆದಿದ್ದು. ಆ ಸಂಸ್ಥೆಗಳಿಂದ ಈ ಒಂದು ಬಳಕೆ ಮಾಡ್ತಾ ಇರುವಂತ ಯೂಸರ್ ಐಡಿಗಳು ಯಾರ ಹೆಸರಿನಾಗ ಎಲ್ಲಿಂದ ಬಳಕೆ ಮಾಡಲಾಗ್ತಾ ಇದೆ, ಸೊ ಈ ಬಗ್ಗೆ ಮಾಹಿತಿಯನ್ನ ಕೋರಿ ಪತ್ರಗಳನ್ನ ಬರೆದಿದ್ರು. ಅದರಂತೆ ಒಂದಿಷ್ಟು ಮಾಹಿತಿಗಳು ಬಂದಿತ್ತು, ಇನ್ನೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ರು ಅನ್ನೋ ಮಾಹಿತಿಗಳು ಕೂಡ ಇರುವಂತದ್ದು. ಈ ಮಧ್ಯೆ ಪೊಲೀಸರು ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಗಳನ್ನ ಇಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡಿದ್ರೆ ಅದರಲ್ಲಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಯಾವಾಗ ಇನ್ಸಿಡೆಂಟ್ ಬೆಳಕಿಗೆ ಬರುತ್ತೆ ಅಂದ್ರೆ ದೂರು ಕೊಟ್ಟ ಬಳಿಕ ಮಾಧ್ಯಮದಲ್ಲಿ ಸುದ್ದಿ ಬಂದ ನಂತರ ಸೊ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸ್ತಾ ಇರುವಂತರು, ಬ್ಯಾಕ್ ಕಮೆಂಟ್ ಗಳನ್ನ ಹಾಕ್ತಿದ್ದಂಥವ್ರು ಸೊ ತಲೆ ಮುಡಿಸ್ಕೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದ್ದಂತ ಆ ಐಡಿಗಳು ಇಂಥವೆಲ್ಲವೂ ಕೂಡ ಹಂಗೆ ಸೈಲೆಂಟ್ ಆಗಿರುವಂತದ್ದು. ಯಾಕಂದ್ರೆ ಹಿಂದೆ ರಮ್ಯಾ ದೂರು ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 14 ಜನ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಸೈಬರ್ ಪೊಲೀಸರು ಕಾರ್ಯಾಚರಣೆ ಮಾಡಿ ಅವ್ರನ್ನ ಕರ್ಕೊಂಡ್ ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಅದ್ರಲ್ಲಿ ಇನ್ನೂ ಕೆಲವರಿಗೆ ಸರಿಯಾಗಿ ಬೇಲು ಕೂಡ ಆಗಿರ್ಲಿಲ್ಲ, ಜೈಲಿನಲ್ಲೇ ಉಳ್ಕೊಂಡಿದ್ರು. ಸೊ ಹೀಗಾಗಿ ಅದರ ಮಾಹಿತಿ ಇದ್ದಂತ ಕೆಲವರು ಈಗಾಗಲೇ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ, ಸೊ ನಾವಿಲ್ಲಿದ್ರೆ ನಮ್ಮನ್ನು ಪೊಲೀಸರು ಬಿಡಲ್ಲ ಅನ್ನೋ ಕಾರಣಕ್ಕೆ ಈ ಬಾರಿ ಅವರೇ ಸ್ವಲ್ಪ ಅಲರ್ಟ್ ಆಗಿ ತಲೆ ಮುಡಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಆದ್ರೆ ಇವರು ಕೊಟ್ಟ ಒಂದು ವಾರದ ಬಳಿಕ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಇವರ ಇನ್ವಾಲ್ವ್ಮೆಂಟ್ ಏನಿದೆ, ಇವರೇ ಕಮೆಂಟ್ ಗಳನ್ನ ಹಾಕಿದ್ದಾರೆ. ಆ ಕಮೆಂಟ್ ಹಾಕಿರುವಂತವ್ರು ಯಾರು ಇಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ವಿ ಫ್ಯಾನ್ಸ್ ವಾರ್ ತರ ನಡೀತಾ ಇತ್ತು. ಸೊ ಯಾರ ಅಭಿಮಾನಿಗಳೇನಾದ್ರು ಆಗಿದ್ದಾರೆ, ಇಲ್ಲ ಸುಮ್ಮನೆ ಎಲ್ಲೋ ಕುತ್ಕೊಂಡು ಈ ರೀತಿಯಾಗಿ ಕಮೆಂಟ್ ಗಳನ್ನ ಹಾಕಿದ್ರೆ ಅವೆಲ್ಲವೂ ಕೂಡ ಪೊಲೀಸರ ತನಿಖಾ ನಂತರ ಹೊರಬರ್ಬೇಕಾಗುತ್ತೆ. ಈಗ ಕರ್ಕೊಂಡ್ ಬಂದಿರೋರು ಕೂಡ ಇವೆಲ್ಲ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಅವ್ರನ್ನ ಅರೆಸ್ಟ್ ಮಾಡ್ತಾರ ಇಲ್ಲ ವಿಚಾರಣೆ ಮಾಡಿ ಕಳ್ಸಿಕೊಡ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.
ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಪ್ರಕರಣ ದಾಖಲು ಮಾಡಿದಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಆ ಪ್ರಕರಣವನ್ನು ದಾಖಲು ಮಾಡಿದ ಬಳಿಕ ಇದೀಗ ಪೊಲೀಸ್ ಅಧಿಕಾರಿಗಳು, ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ. ಇಬ್ಬರು ಆರೋಪಿಗಳನ್ನು ಅವಾಚ್ಯ ಪದಗಳಿಂದ ನಿಂದಿಸಿ ಕೆಟ್ಟದಾಗಿ ಕಮೆಂಟ್ ಮಾಡಿದಂತಹ ಇಬ್ಬರನ್ನ ಅರೆಸ್ಟ್ ಮಾಡಿ ತನಿಖೆ ಮುಂದುವರಿಸ್ತಾ ಇದ್ದಾರೆ.